ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ FA1 2026-27ಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೈನ್ದಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು 2-3 ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಇಂಗ್ಲೀಷಲ್ಲಿ ಇನ್ನೊಂದು ಸೆಟ್ ಕ್ವಶನ್ ಪೇಪರ್ ಬರ್ತದೆ, ಖಂಡಿತವಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಸೊ ಹೆಚ್ಚು ಜನರಿಗೆ ಶೇರ್ ಮಾಡಿ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೀವಿ. ಅವುಗಳನ್ನ ಸಹಿತ ನೋಡಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಮತ್ತು ಇವೆಲ್ಲ ಏನಪ್ಪ ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು. ಸೊ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಸೊ ಬೆಟರ್ ಅಂದರೆ ನೀವು ಪಾಠದ ಪ್ರಶ್ನೋತ್ತರಗಳನ್ನು ನೋಡಿ ಚೆನ್ನಾಗಿ ಇನ್ನಷ್ಟು ಪ್ರಿಪೇರ್ ಮಾಡಿದರೆ ಗ್ಯಾರಂಟಿ ಸ್ಕೋರ್ ನಿಮ್ಮದು ಆಗೇ ಆಗ್ತದೆ. ಓಕೆನಾ? ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡುವ. ಫಸ್ಟ್ ಇತ್ತು ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. 2 ಕ್ವಶನ್ಸ್ ಆ್ಯಂಡ್ ಈಚ್ ಅ ಕ್ವಶನ್ ಕ್ಯಾರಿ 1 ಮಾರ್ಕ್, 2 ಕ್ವಶನ್ 2 ಮಾರ್ಕ್. ಸೊ ಪ್ರಶ್ನೆ ಏನಿತ್ತು ಅಂತಂದರೆ ದೇ ಡಿಡ್ ನಾಟ್ ನೀಡ್ ಮೈ ವರ್ಡ್ ಅಂತ ಇದೆ. ಈ ಥರದ್ದು ಕ್ವಶನ್ ಟ್ಯಾಗ್ ಯಾವುದು ಅಂತ ಕೇಳಿದ್ದಾರೆ. ಸೊ ಎ ಡೂ ದೇ, ಬಿ ಡೋಂಟ್ ದೇ, ಸಿ ಡಿಡಂಟ್ ದೇ, ಡಿ ಡಿಡ್ ದೇ ಅಂತ ಇದೆ. ಸೊ ದ ಆನ್ಸರ್ ಏನಾಗ್ತದಪ್ಪ ಅಂದರೆ ಆಪ್ಷನ್ ಡಿ ಡಿಡ್ ದೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 2 ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದರೆ ಮೇ ಐ ಕಮ್ ಇನ್ ಸರ್ ಅಂತ ಇದೆ. ಓಕೆ, ಹಾಗಾದರೆ ರವಿ ಹೇಳಿರ್ತಕ್ಕಂಥದ್ದು ಮೇ ಐ ಕಮ್ ಇನ್ ಸರ್, ಅದನ್ನು ಅಂಡರ್ಲೈನ್ ಮಾಡಿದ್ದೀವಿ. ಇದು ಯಾವ ಒಂದು ಏನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ ಬರ್ತದೆ ಅಂತ ಕೇಳಿದರು. ಎ ಆರ್ಡರ್, ಬಿ ರಿಕ್ವೆಸ್ಟ್, ಸಿ ಸೀಕಿಂಗ್ ಪರ್ಮಿಷನ್, ಡಿ ಆಫರಿಂಗ್ ಹೆಲ್ಪ್ ಅಂತ ಬರ್ತದೆ. ಸೊ ಅದರಲ್ಲಿ ಮೇ ಐ ಕಮ್ ಇನ್ ಸರ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ಸೀಕಿಂಗ್ ಪರ್ಮಿಷನ್ ಅಂತ ಬರ್ತದೆ. ಸೊ ಸೀಕಿಂಗ್ ಪರ್ಮಿಷನ್ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ 3 ಡೂ ಆ್ಯಸ್ ಡೈರೆಕ್ಟೆಡ್ ಬಿಲವ್ ಅಂತ ಕೇಳಿದ್ದಾರೆ. ಸನ್ ಇದೆ, ಈ ಥರದ್ದು ಕರೆಕ್ಟಾಗಿರ್ತಕ್ಕಂಥ ಕೊಲ್ಯಾಕೇಟಿವ್ ವರ್ಡನ್ನು ಕೇಳಿದ್ದಾರೆ. ಸೊ ಸನ್ದು ಕರೆಕ್ಟಾಗಿರ್ತಕ್ಕಂಥ ಕೊಲ್ಯಾಕೇಟಿವ್ ವರ್ಡ್ ಏನಾಗ್ತದಪ್ಪ ಅಂದರೆ ರೈಸ್ ಅಂತ ಆಗ್ತದೆ. ಸನ್ ರೈಸ್ ಅಂತ ಹೇಳ್ತಾರೆ, ಸೂರ್ಯಾಸ್ತ ಅಂತ ಹೇಳ್ತಾರಲ್ಲ, ಅದು ಏನಾಗಿತ್ತಪ್ಪ ಅಂತ ಉತ್ತರ ಆಗ್ತದೆ. ಇನ್ನು 4ರಲ್ಲಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದು. ಸೊ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಐಡೆಂಟಿ ಮಾಡಬೇಕಿತ್ತು. ಸೊ ದ ಕಿಂಗ್ ಮೆಟ್ ದ ವೈಸ್ ಹರ್ಮಿಟ್ ಅಂತ ಇದೆ. ವೈಸ್ ಅನ್ನೋದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರ್ತದೆ ಅಂತ ಕೇಳಿದ್ರು. ಸೊ ವೈಸ್ ಅನ್ನೋದು ಅಡ್ಜೆಕ್ಟಿವ್, ಅದು ವಿಶೇಷಣ. ಸೊ ಹರ್ಮಿಟ್ ಅಂದರೆ ಸ್ವಾಮಿ ಹೇಗಿದ್ದ, ವೈಸ್ ಇದ್ದ, ತುಂಬ ಬುದ್ಧಿವಂತ ಇದ್ದ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಎರರನ್ನು ಡಿಟೆಕ್ಟ್ ಮಾಡಿ ನಿಮಗೆ ಬರಲಿಕ್ಕೆ ಕೇಳಿದ್ದಾರೆ. ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ನೋಡಿ ಏನಿದೆ ಅಂದರೆ ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್ ಯುಧಿಷ್ಠರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್ ಅಂತ ಇದೆ. ಓಕೆನಾ? ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಇದು ಎನ್ ಅನ್ನೋದು ಆ್ಯಕ್ಚುಲಿ ನೌನ್ ಇದೆ. ಸೊ ಇದು ಏನಾಗಿತ್ತಪ್ಪ ಅಂತಂದರೆ ಕರೆಕ್ಟಾಗಿರ್ತಕ್ಕಂಥದ್ದು ನೀವು ಬರಿಬೇಕಾಗಿತ್ತು. ಸೊ ನಕುಲ ಅಂತಂದರೆ ಏನಾಗ್ತದೆ, ಸೊ ಎನ್ ಇಸ್ ದ ಕ್ಯಾಪಿಟಲ್ ವರ್ಡ್. ಎನ್ ಅನ್ನೋದನ್ನು ನೀವೇನು ಮಾಡಬೇಕು, ಕ್ಯಾಪಿಟಲ್ ವರ್ಡನ್ನು ಇನ್ಸರ್ಟ್ ಮಾಡಬೇಕು. ಸೆಕೆಂಡ್ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಇಲ್ಲಿ ಸೆಂಡ್ ಅಂತಕ್ಕಂಥ ಇದೆ. ಸೊ ಇದೇನಾಗಬೇಕಾಗಿತ್ತು, ಸೆಂಟ್ ಅಂತ ಆಗಬೇಕು. ಸೆಂಟ್ ಅಂತಕ್ಕಂಥದ್ದು ಕರೆಕ್ಟ್ ವರ್ಬ್ ಫಾರ್ಮನ್ನು ನೀವು ಬರಿಬೇಕು. ನೆಕ್ಸ್ಟ್ ಒನ್ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದರು. ಸೊ ಇಲ್ಲಿ ಟೋಟಲಿ 2 ಮಾರ್ಕ್ ಇದೆ. ಸೊ 2 ಕ್ವಶನ್ಸ್ ಇದ್ದಾವೆ. ಸೊ ನೀವು ಪ್ರತಿಯೊಂದಕ್ಕೂ 2 ಅಂಕ ಇರದೆ. ಸೊ ಒಟ್ಟು 4 ಅಂಕಗಳನ್ನು ನೀವೇನು ಮಾಡ್ತೀರಿ ಅಂದರೆ ಗಳಿಸ್ತೀರಿ. ಫಸ್ಟ್ ಕೇಳಿದರು ಹೂ ವಾಸ್ ಯಕ್ಷ, ವೈ ಡಿಡ್ ಹಿ ಟೇಕ್ ದ ಫಾರ್ಮ್ ಆಫ್ ಡೀರ್ ಆ್ಯಂಡ್ ಯಕ್ಷ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಯಕ್ಷ ವಾಸ್ ದ ಯಮ, ದ ಲಾರ್ಡ್ ಆಫ್ ಡೆತ್. ಹಿ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್ ಆ್ಯಂಡ್ ಯಕ್ಷ ಸೊ ದ್ಯಾಟ್ ಹಿ ಮೈಟ್ ಸಿ ಹೀಸ್ ಅ ಸನ್ ಯುಧಿಷ್ಠರ ಆ್ಯಂಡ್ ಟೆಸ್ಟ್ ಹಿಮ್ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ವೈ ವಾಸ್ ಅರುಣ ಟರ್ಮ್ಡ್ ಆ್ಯಸ್ ಅ ನಾನ್ ಕನ್ಫರ್ಮಿಸ್ಟ್ ಅಂತ ಕೇಳಿದರೆ ಇದು ಪ್ರಶ್ನೆ ಬಹಳ ಮೋಸ್ಟ್ ಇಂಪಾರ್ಟೆಂಟಾಗಿ ನಿಮ್ಮ ಎಕ್ಸಾಮ್ಗೆ ಕೇಳ್ತಕ್ಕಂಥ ಪ್ರಶ್ನೆ. ಆನ್ಸರ್ ಈಸ್ ಅರುಣ ವಾಸ್ ಬಾರ್ನ್ ಇನ್ ಟು ದ ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ ಇನ್ 1909 at Kalka in Haryana. Okay, next Aruna broke conventions at the age of 19 to marry Asaf Ali, a prominent figure in the freedom struggle, and 20 years her senior, so she was termed a non-conformist ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. 3 ಮಾರ್ಕ್ಗೆ ಉಪಗುಪ್ತದ್ದು ಸಮರಿ ಕೇಳಿದರೆ ಅದನ್ನು ಚೆನ್ನಾಗಿ ಬೈಪಟ್ ಮಾಡಿ. ಏನು ಬರಿಬೋದು, ಉಪಗುಪ್ತ ಈಸ್ ಅ ಪೋಯಮ್ ದ್ಯಾಟ್ ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಯಂಗ್ monk named Upagupta who lived during time of Buddha. The poem begins with Upagupta sleeping outside the city walls of Mathura. When he suddenly awakens by the twinkling anklets, he sees a dancing girl who invites him to her house, but the politely refuses. A year later, when Upagupta was walking the same place, he finds the same woman lying sick with smallpox. He confirms her, moistens her lips with water and smears her body with sandal balm.
The woman asks Upagupta who he is, and he tells her that he is one who had promised to her when the time was ripe. The poem portrays the compassion and humanity of young monk. This poem reminds of the importance of compassion and kindness towards others even in the face of illness and suffering ಅಂತ ಬರೆದ್ರೆ ಸಾಕು. ಒಂದು ಆರ್ ಸಿ ಕೊಟ್ಟಿದ್ದಾರೆ. ಲೆಟ್ ಮಿ ಟೇಕ್ ದ ಸ್ಪೈಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್ ಕೇಳಿದ್ದಾರೆ. ಹೂ ಸೇಡ್ ದಿಸ್ ಅಂತ ಇತ್ತು. ಸೊ ದ ಆನ್ಸರ್ ಇಸ್ ದ ಕಿಂಗ್ ಅದ. ಹೂ ವಾಸ್ ಇಟ್ ಸೇಡ್ ಟು ಕೇಳಿದ್ದಾರೆ. ದ ಹರ್ಮಿಟ್ ಅದ. ವಾಟ್ ಈಸ್ ದ ವರ್ಕ್ ರೆಫರ್ಡ್ ಟು ಹಿಯರ್ ಅಂತ ಕೇಳಿದ್ದಾರೆ. ಡಿಗ್ಗಿಂಗ್ ದ ಗ್ರೌಂಡ್ ಅಂತಕ್ಕಂಥ ಬರೆದ್ರೆ ಸಾಕು. ಒಂದು ಪೊಯಮ್ ಇದೆ, ಅದನ್ನು ಚೆನ್ನಾಗಿ ಬಹೆಟ್ ಮಾಡಿ. ಸೊ ಬಂದರೂ ಕೂಡ ಬರ್ತದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದ್ಯಾಟ್ ಐ ಕ್ಯಾನ್ ಸಿ, ದ ಆ್ಯಕ್ಟಿವಿಟೀಸ್ ದ್ಯಾಟ್ ಕ್ಯಾನ್ ಬಿ ಡನ್ ಬೈ ಮೀ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್ ದ್ಯಾಟ್ ಐ ಮೇ ಹಿಯರ್, ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮೀ ನಿಯರ್ ಅಂತಕ್ಕಂಥದ್ದಿತ್ತು. ಇಷ್ಟು ಬರೆದ್ರೆ ಏನಾಗಿತ್ತಪ್ಪ ಅಂತಂದರೆ ಒಂದು 9th FA ಮಾಡೆಲ್ ಕ್ವಶನ್ ಪೇಪರ್ ಕ್ಲಿಯರ್ ಆಯಿತು. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗ್ತವೆ. ಸೊ ದಯಮಾಡಿ ಅವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಬಾಯ್.